ಹಾಯ್ ಗಾಯ್ಸ್, ಒನ್ ಮೋರ್ ಮಿನಿ ಲಾಗ್ಗೆ ಸ್ವಾಗತ. ಏನಪ್ಪ 3 ಡೇಸಿಂದ ವೀಡಿಯೋಸ್ ಬರ್ತಾ ಇಲ್ಲ ಅಂತ ಯಾರೂ ಕೂಡ ಯೋಚನೆ ಮಾಡಬೇಡಿ. ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ಬರಲಿಲ್ಲ. ಆ್ಯಕ್ಚುಲಿ ಈ ವಿಡಿಯೋ ಸಂಡೇ ರೆಕಾರ್ಡ್ ಮಾಡಿದ್ದು. ಸಂಡೇ ಏನಪ್ಪ ಅಂತಂದರೆ ನಮ್ಮ ಆಫೀಸಲ್ಲಿ ಮಂಡೇ ಒಂದು ಪೂಜೆ ಇಟ್ಕೊಂಡಿದ್ವಿ. ಸೊ ಹಾಗಾಗಿ ಅದಕ್ಕೆ ಬೇಕಾದಂಥ ಎಲ್ಲ ಪ್ರಿಪ್ರೇಷನ್ಸು, ಹೂಗಳು ಮತ್ತು ಮಾವಿನ ತೋರಣ ಎಲ್ಲ ರೆಡಿ ಮಾಡ್ತಾಯಿದ್ವಿ ಆ ಟೈಮಲ್ಲಿ. ಸೊ ಹೂಗಳೆಲ್ಲ ಕಟ್ಟಿದ್ದಾದ್ಮೇಲೆ ಡೆಕೋರೇಷನ್ಗೆ ಅಂತಲೇ ನಾನೇ ಹೂಗಳನ್ನು ಹಾಕ್ತಾಯಿದ್ದೆ. ಸೊ ಅದಾದಮೇಲೆ ಯಾಕಪ್ಪ ಪೂಜೆ ಅಂತಂದರೆ, ಸುಮಾರು ದಿವಸ ಆಗಿತ್ತು ನಮ್ಮ ಆಫೀಸಲ್ಲಿ ಪೂಜೆ ಮಾಡಿ. ಸೊ ಹಾಗಾಗಿ 1 ವರ್ಷದ ನಂತರ ಮತ್ತೆ ಹೋಮ ಮತ್ತು ಪೂಜೆ ಎರಡೂ ಕೂಡ ಒಂದೇ ಸರಿ ಪ್ಲಾನ್ ಮಾಡಿ ಮಾಡ್ತಾಯಿದ್ವಿ. ಸೊ ಹಾಗಾಗಿ ಡೆಕೋರೇಷನ್ನ ಮಾಡ್ತಾಯಿದ್ವಿ. ಈ ಪೂಜೆ ಎಲ್ಲ ಯಾಕೆ ಮಾಡ್ತಾರೆ ಅಂತಂದರೆ, ನಮ್ಮ ಆಫೀಸ್ ಆಗಲಿ, ನಮ್ಮ ಮನೆ ಆಗಲಿ, ಒಂದು ಕಚೇರಿ ಆಗಲಿ, ನಮ್ಮ ಕೆಲಸ ಮಾಡೋಂಥ ಜಾಗ ಆಗಲಿ, ಎಲ್ಲ ಒಂದು ಅಭಿವೃದ್ಧಿಗೆ ಮತ್ತು ನಮ್ಮ ನೆಮ್ಮದಿ ಸುಖ ಶಾಂತಿಗೋಸ್ಕರ ಇಂಥ ಹೋಮ ಮಾಡ್ತಾರೆ. ಸೊ ಅದು ನನಗೆ ಪೂಜಾರಿ ಹೇಳಿದ ಮೇಲೆ ಈ ಥರ ಅಂತ ಗೊತ್ತಾಯಿತು. ಸೊ ಫೈನಲಿ ಡೆಕೋರೇಷನ್ ಎಲ್ಲ ಕಂಪ್ಲೀಟ್ ಆಯಿತು. ಸೊ ಹಾಗಾಗಿ ಭಾನುವಾರ ದಿನ ಅಲ್ಲಿಗೆ ಸ್ಟಾಪ್ ಮಾಡಿಸ್ಕೊಂಡು ಸೋಮವಾರ ಬೆಳಗ್ಗೆ 6 ಗಂಟೆಗೆ ರೆಡಿಯಾಗಿ, ಅಂದರೆ 5:15 ಎದ್ದು ಸ್ನಾನ ಮಾಡಿ ಫ್ರೆಶ್ ಆಗಿ ರೆಡಿಯಾಗಿ ಸೊ ಪಿ ಜಿಯಿಂದ ಆಫೀಸ್ ಕಡೆ ಹೊರಟೆ. ಹೋಗ್ತಾ ಒಂದು ಕ್ಲಿಪ್ನ ತೊಗೊಂಡೋದೆ. ಸೊ ಮಾರ್ನಿಂಗ್ ತುಂಬ ಫ್ರೆಶ್ ಆಗಿತ್ತು, ಬಟ್ ಚಳಿಯತ್ತು ವಿಪರೀತ ಇತ್ತು. ಸೊ ಆಫೀಸಿಂದ ಎಂಟ್ರಿ ಆದ ತಕ್ಷಣ ಈ ಒಂದು ರಂಗೋಲಿ ನೋಡ್ಬೋದು ನಾವು. ಸೊ ಹಾಗಾಗಿ ಅಷ್ಟೊತ್ತಿಗೆ ನಮ್ಮ ಪೂಜಾರಿಗಳು ಸ್ವಾಮಿ ಬಂದು ಸೊ ಅಲಂಕಾರ ಎಲ್ಲ ಸ್ಟಾರ್ಟ್ ಮಾಡಿದ್ರು. ಸೊ ಅಲಂಕಾರ ಮಾಡ್ತಿದ್ರು. ಸಣ್ಣದಾಗಿ ಒಂದು ಕ್ಲಿಪ್ ತಗೊಂಡೆ. ಸೊ ನೋಡ್ಬೋದು ಯಾವ ಥರ ಮಾಡ್ತಿದ್ದಾರೆ ಅಂತೇಳಿ. ಸೊ ಫೈನಲಿ ಅಲಂಕಾರ ಎಲ್ಲ ಮುಗೀತು. ಇದು ನಮ್ಮ ಹೊಸ ಆಫೀಸು. ಸೊ ಇದು ಬಂದು ನಮ್ಮ KR ಪುರಮಲ್ಲಿರುತ್ತೆ. ಈ ಹೊಸ ಆಫೀಸಲ್ಲಿ ಪೂಜೆ ಮಾಡಲಿಕ್ಕೆ ಎಲ್ಲ ರೆಡಿ ಮಾಡ್ತಾಯಿದ್ವಿ. ಸೊ ಹಾಗಾಗಲೇ ಎಲ್ಲ ಸಿದ್ಧತೆ ರೆಡಿ ಆಗಿತ್ತು. ನೋಡ್ಬೋದು ಇಲ್ಲಿ ನಮ್ಮ ಅಣ್ಣವರು ಮತ್ತು ಸ್ವಾಮಿಗಳಿಗಾಗಲೇ ಪೂಜೆ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಅದ್ರ ಜೊತೆಗೆ ಮಂತ್ರಗಳು ಹೇಳ್ತಾ ಪೂಜೆ ಸ್ಟಾರ್ಟ್ ಮಾಡಿದರು. ಸೊ ನಾವು ನೋಡ್ತಾ ನಿಂತಿದ್ವಿ ಅಲ್ಲೇ. ವರ್ಷದ ಪ್ರತಿದಿನ ಅಂದರೆ 365 ದಿನಗಳಲ್ಲಿ ಕೆಲವು ದಿನ ರಜಾ ಬಿಟ್ಟರೆ ಮಿಕ್ಕಿದ ದಿನಗಳೆಲ್ಲ ಕೂಡ ಆರ್ಡರ್ಸು, ಕಸ್ಟಮರ್ಸು, ಬಿಸ್ನೆಸ್ ಅಂತೇಳಿ ಡ್ರೆಸ್ಸು ಇದೆಲ್ಲ ಫೀಲ್ ಮಾಡ್ತಾಯಿದ್ವಿ. ಆದರೆ ಈ ಒಂದು ಪೂಜೆ ದಿನ ಮಾತ್ರ ತುಂಬ ಪ್ರಶಾಂತವಾಗಿತ್ತು ಮತ್ತು ಶಾಂತವಾಗಿ ಅಗ್ನಿಹೋಮ ಕೂಡ ಹಾಕಿದ್ರು. ನೋಡ್ಬೋದು ನೀವು ಯಾವ ಥರ ಆಗಿದೆ ಅಂತೇಳಿ ಆಫೀಸಲ್ಲಿ ಹೊಗೆ ಬರ್ತಾ ಇರೋದು. ಸೊ ನಿಮಗೂ ಕೂಡ ಈ ಥರ ಮನುಷ್ಯಾಂತಿ ಬೇಕು ಅಂದರೆ ಈ ಥರ ಹೋಮಗಳಲ್ಲಿ ಪಾಲ್ಗೊಳ್ಳಿ ಮತ್ತು ನಿಮ್ಮ ಮನೆಯಲ್ಲಿ ಪೂಜೆ ಮಾಡಿ. ಇಲ್ಲಿಗೆ ಇರ್ತೀನಿ. ಬಾಯ್.